ಹಾಸನಿಂದ ಹೊಳೆನರಸೀಪುರ ಮೈಸೂರಿಗೆ ಹೋಗೋ ರೂಟ್ ಇದು. ಸ್ವಲ್ಪ ಮುಂದೆ ಬಂದ್ರೆ ಅಂದ್ರೆ 26 ಕಿಲೋಮೀಟರ್ ದೂರ ಬಂದ್ರೆ ಲೆಫ್ಟ್ ಅಲ್ಲಿ ಹಳೆಕೋಟೆ ಅಂತ ಒಂದು ಬೆಟ್ಟ ಇದೆ, ಅದನ್ನ ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಈ ಆರ್ಚ್ ಏನಿದೆ ಅಲ್ವಾ, ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಆ ಬೆಟ್ಟಕ್ಕೆ ಹೋಗ್ಬೋದು. ಹಾಗೆ ಇನ್ ಸ್ವಲ್ಪ ಮುಂದೆ ಬಂದ್ರೆ ಪಾಲಕ ಅಂತ ರೆಸ್ಟೋರೆಂಟ್ ಇದೆ. ಆ ರೆಸ್ಟೋರೆಂಟ್ ಇಂದ ರೈಟ್ ತಗೊಂಡು ಸ್ವಲ್ಪ ಒಂದು 2 ಕಿಲೋಮೀಟರ್ ದೂರ ಒಳಗಡೆ ಹೋದ್ರೆ ಅಲ್ಲಿ ಒಂದು ಕಟ್ಟೆ ಬರುತ್ತೆ. ಕಟ್ಟೆ ಅಂದ್ರೆ ಒಂದು ಡ್ಯಾಮ್ ಬರುತ್ತೆ. ನಾವು ನಮ್ ಪ್ರೀತಮ್ ಇವತ್ತು ಒಳಗೆ ಬೀಳಕಲ್ಲ ರೀ, ವ್ಲಾಗ್ ಮಾಡಕ್ ಬಂದಿದೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಗೋಲ್ಡ್ ಟೌನ್ ವ್ಲಾಗ್ಸ್. ಆ್ಯಕ್ಚುಲಿ ತುಂಬ ವರ್ಷ ಆಯಿತು ನಾನು ವ್ಲಾಗ್ ಮಾಡಿ, ಯಾಕಂದರೆ ಸ್ವಲ್ಪ ಮದುವೆ ಆಯಿತು. ಮದುವೆ ಆದಮೇಲೆ ಮಗು ಈ ಥರ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಸೊ ಮದುವೆ ಆದಮೇಲೆ ಏನು ಮಾಡಬಾರ್ದಂತ ಏನಿಲ್ಲ, ಯಾವಾಗಲೂ ಜಾಲಿಯಾಗಿರಬೇಕು. ಸೊ ಅದರಿಂದ ಇವತ್ತು ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಇವತ್ತು ಆ್ಯಕ್ಚುಲಿ ನಾವು ಡೋರ್ನಳ್ಳಿ ಚರ್ಚ್ಗೆ ಹೋಗ್ತಾ ಇದ್ದೀವಿ. ಸೊ ಚರ್ಚ್ಗೆ ಹೋಗೋ ದಾರಿಯಲ್ಲಿ ಅಂದರೆ ಇದು ಆ್ಯಕ್ಚುಲಿ ಹಾಸನಿಂದ ಮೈಸೂರಿಗೆ ಹೋಗೋ ರೂಟು. ಅಲ್ಲಿ ಆ್ಯಕ್ಚುಲಿ ಒಂದು ಡ್ಯಾಮ್ ಇದೆ. ಮುಂಚೆ ಬರ್ತಾಯಿದ್ವಿ, ಮುಂಚೆ ಬೇರೆ ಥರನೇ ಇತ್ತು ಆ್ಯಕ್ಚುಲಿ ಇದು. ಇವಾಗ ಇದೆಲ್ಲ ಹೊಸದು ಕಟ್ಟಿದ್ದಾರೆ. ಮುಂಚೆ ಇಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ವಿ ನಾವು. ಇವಾಗ ನೋಡಿ ಇವಾಗಿಲ್ಲ, ಅದು ಹೊಸದು ಕಟ್ಟಿದ್ದಾರೆ, ತುಂಬ ಚೇಂಜ್ ಮಾಡಿದ್ದಾರೆ. ಈ ಕಡೆನೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಹಳೇದೇ ಚೆನ್ನಾಗಿತ್ತು ಅನಿಸುತ್ತೆ. ಹಳೆ ಫೋಟೋ ಇದ್ದರೆ ನೋಡ್ತೀನಿ. ಇದು ಡ್ಯಾಮು ಸಕ್ಕತ್ತಾಗಿದೆ ನೋಡೋಕ್ಕೆ, ವ್ಯೂ ನೋಡ್ಬೋದು. ಹಿಂದ್ಗಡೆ ಮಸ್ತಾಗಿರುತ್ತೆ. ಮೈಸೂರಿಗೆ ಏನಾದರೂ ನೀವು ಹೋಗ್ತಾ ಇದ್ರೆ ಡ್ಯಾಮ್ ನೋಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ನಾವು ಇವಾಗ ಹೊರಡಬೇಕು, ಮಳೆ ಬರ್ತಾ ಇದೆ. ನಮ್ಮದು ಡೆಸ್ಟಿನೇಷನ್ ಬಂದುಬಿಟ್ಟು ಡೋರ್ನಳ್ಳಿ ಚರ್ಚ್. ರೋಡ್ ಟ್ರಿಪ್ ಇದು. ರೋಡ್ ಟ್ರಿಪ್ ತುಂಬ ದಿನ ಆಯಿತು ರೋಡ್ ಟ್ರಿಪ್ ಮಾಡಿ. ರೀಸೆಂಟಾಗಿ ಚಿಕ್ಕಮಗಳೂರು ಹೋಗಿದ್ವಿ, ಬಟ್ ಅದು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಇಲ್ಲಿ. ಇವಾಗಲೂ ಇಲ್ಲಿ ಮಳೆ ಬರ್ತಾ ಇದೆ. ಸರಿ ಹೊರಡೋಣ, ಹೋಗ್ತಾ ಏನೇನಿದೆಯೋ ನೋಡ್ಕೊಂಡು ಹೋಗೋಣ, ಎಂಜಾಯ್ ಮಾಡ್ಕೊಂಡು ಹೋಗೋಣ. ತೋರಿಸ್ತೀನಿ ನಿಮಗೆ ಏನೇನು ಇರುತ್ತೆ ಈ ರೋಡಲ್ಲಿ. ಪಕ್ಕದಲ್ಲೇ ಡ್ಯಾಮು, ಈ ಕಡೆ ಆಟ ಆಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಇರ್ಬೋದು. ನೋಡ್ರಿ ಪ್ರೀತಮ್, ಆ್ಯಕ್ಚುಲಿ ನಾನು ಒಬ್ಬನೇ ಹೋಗ್ತಾ ಇಲ್ಲ, ನಮ್ಮ ಫ್ರೆಂಡ್ ಪ್ರೀತಮ್ ಅವ್ರ ಜೊತೆ ಹೋಗ್ತಾ ಇದ್ದೀವಿ ಇವತ್ತು. ನಮ್ಮ ಹಾಸನ್ ಫ್ರೆಂಡ್ ಇವರು ಪ್ರೀತಮ್, ಆಫೀಸ್ ಕೊಲೀಗ್. ಇವ್ರ ಗಾಡಿನಲ್ಲೇ ಹೋಗ್ತಾ ಇರೋದು ಇವತ್ತು. ಎಲ್ಲ ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ. ಸೌಂಡ್ ಮಾತ್ರ ಹೆವಿ ಇದೆ ಗುರು, ಇಲ್ಲಿ ಸಖತ್ತಾಗಿದೆ, ಸೂಪರ್ ಬ್ಯೂಟಿಫುಲ್. ಸೌಂಡ್ ಮಾತ್ರ ಕೇಳೋಕ್ಕಾಯ್ತಲ್ಲ. ಡ್ಯಾಮ್ ಇಳಿದ್ಬಿಟ್ಟು ಹಂಗೆ ಕೆಳಗಡೆ ಬಂದ್ವಿ. ಇದೊಂದು ಫ್ಲವರ್ ತುಂಬ ಅಟ್ರಾಕ್ಟಿವ್ ಆಗಿದೆ. ನಾನು ಎಲ್ಲೂ ನೋಡಿಲ್ಲಪ್ಪ ಈ ಫ್ಲವರ್ನ. ನೀವೆಲ್ಲಾದ್ರೂ ನೋಡಿದ್ರೇನ್ರಿ ಪ್ರೀತಮ್ ಇದ್ದ? ಇಲ್ವಲ್ಲ. ಹಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ. ಅರ್ಧ ದಿನ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದಪ್ಪ. ಇಲ್ಲಿ ಮಕ್ಕಳ ಜೊತೆ ಬಂದರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆಡೋಕ್ಕೆ ತುಂಬ ಚೆನ್ನಾಗಿ ಮಾಡವ್ರೆ, ಅಮೇಝಿಂಗ್ ಇದೆಯಪ್ಪ. ಹೀಗೆ ಸ್ವಲ್ಪ ಮುಂದೆ ಬಂದರೆ ಆ್ಯಕ್ಚುಲಿ ಇವ್ರದ್ದು ಇಲ್ಲೇನೋ ಮೀನು ಸಾಕ್ತವ್ರೆ. ಹಂಗೆ ಈ ಕಡೆ ನೋಡಿದ್ರೆ ಬೋಟಿಂಗ್ ಇದೆ ಅಂತೆ. ನೋಡಿ ಅಲ್ಲಿ ಡ್ಯಾಮ್ ಇದೆ, 2 ಬೋಟ್ ಇದೆಯಪ್ಪ, 200 ಪರ್ ಪರ್ಸನ್ ಅಂತೆ. ಇಲ್ಲಿದೆ ನೋಡಿ ಬೋಟಿಂಗ್ದು ಡೀಟೇಲ್ಸ್. ಪಾಲಕ ದಿ ನೇಚರ್, ಪಾಲಕ ವಾಟರ್ ಸ್ಪೋರ್ಟ್ಸ್ ಸೆಂಟರ್ ಅಂತೆ. ವರ್ಕಿಂಗ್ ಇಲ್ವಾ ಇದು? ಬೋಟಿಂಗ್ ಇದೆಯಾ? ಈ ಕಡೆ ಬೋಟಿಂಗ್ ಇದೆ. ಇದು ಒಳಗಡೆ ಹೋಗೋಕ್ಕೆ, ಕಟ್ಟೆ ಹೋಗೋಕ್ಕೆ ಎಂಟ್ರೆನ್ಸು. ಹಿಂಗೆ ಹೋದರೆ ಎಕ್ಸಿಟ್ಟು. ನಾವೀಗ ಹೊಳೆನರಸೀಪುರ ರೀಚ್ ಆದ್ವಿ. ಸ್ಟಾರ್ಟಿಂಗಲ್ಲೇ ಒಂದು ರಿವರ್ ಬರುತ್ತೆ ಲೆಫ್ಟಲ್ಲಿ, ಹೇಮಾವತಿ ರಿವರು. ಆಮೇಲೆ ಇಲ್ಲೊಂದು ಬ್ರಿಡ್ಜ್ ಇದೆ, ಯಾವುದೋ ರೀಸೆಂಟಾಗಿ ಮಾಡಿರೋ ಥರ ಇದೆ, ಹೊಸದು ಬ್ರಿಡ್ಜು. ಹಾಗೆ ಮುಂದೆ ಬಂದರೆ ನಿಮಗೆ ರೈಲ್ವೆ ಸ್ಟೇಷನ್ ಕಾಣಿಸುತ್ತೆ ಲೆಫ್ಟಲ್ಲಿ, ಹೊಳೆನರಸೀಪುರ ರೈಲ್ವೆ ಸ್ಟೇಷನ್. ನೀವಿಲ್ಲೊಂದು ಬೋರ್ಡ್ ನೋಡ್ತಾ ಇರ್ಬೋದು, ಬೇರಿಯ 26 ಕಿಲೋಮೀಟರ್, KR ನಗರ 45, ಮೈಸೂರು 85 ಕಿಲೋಮೀಟರ್ ಆಗುತ್ತೆ. ನಾವು ಇವಾಗ ಸದ್ಯಕ್ಕೆ ಬೇರಿಯ ರೀಚ್ ಆಗಿದ್ದೀವಿ. ಬೇರಿಯ ಎಂಟ್ರ್ ಆಗ್ತಾನೆ ಒಂದು ಫುಲ್ಲು ಮಳೆ ಬಂದುಬಿಡ್ತು. ಅದಕ್ಕೆ ನಾವು ಇಲ್ಲಿ ಸ್ಟಾಪ್ ಮಾಡಿಬಿಟ್ಟೆ, ಸ್ವಲ್ಪ ರೈನ್ ಕೋಟ್ ಎಲ್ಲ ಹಾಕೊಳ್ಳೋಣ ಅಂತ. ರೈನ್ ಕೋಟ್ ಎಲ್ಲ ತೆಗೆದು ಹಾಕೊಳ್ಳೋಷ್ಟೇ ಮಳೆನೇ ನಿಂತೋಯ್ತು. ಇರಲಿ ಬಿಡಿ, ಇನ್ನೇನು ಮಾಡೋದು, ಮುಂದೆ ಮಳೆ ಬರ್ಬೋದು, ಯಾಕಂದರೆ ಮಳೆಗಾಲ ಅಲ್ವಾ ಅಂತ ಸುಮ್ಮನೆ ಹಾಕೊಂಡು ಬಿಟ್ಟಿದ್ದೀವಿ ರೈನ್ ಕೋಟ್ನ. ಮತ್ತೆ ಮಳೆ ಬಂದರೆ ಮತ್ತೆ ನಿಲ್ಲಿಸಿ ಮತ್ತೆ ಆಕಾಶೊಳಗಡೆ ಬಟ್ಟೆ ಎಲ್ಲ ಒದ್ದೆ ಆಗಿಬಿಡುತ್ತೆ ಅಂತ. ನಾವೀಗ ಭತ್ತದ ನಾಡು ಕೃಷ್ಣರಾಜನಗರಕ್ಕೆ ರೀಚ್ ಆಗಿದ್ದೀವಿ. KR ನಗರ ಕೂಡ ಅಂತಾರೆ ಇದಕ್ಕೆ. ಇಲ್ಲಿ ನಾನು ಆ ಕಡೆ ಈ ಕಡೆ ನೋಡ್ಕೊಂಬಂದೆ. ಇಲ್ಲಿ ಕೃಷಿ ತುಂಬ ಚೆನ್ನಾಗಿದೆ, ಭತ್ತ ಸಿಕ್ಕಾಪಟ್ಟೆ ಬೆಳೀತಾರೆ, ಅದರ ಜೊತೆಗೆ ಕಬ್ಬು ಕೂಡ ತುಂಬ ಬೆಳೀತಾರೆ. ಎಲ್ಲ ಕಬ್ಬನ್ನ ಕಟ್ ಮಾಡಿ ಎಲ್ಲ ಲೋಡ್ ಮಾಡ್ತಾಯಿದ್ರು. ಸ್ಟ್ರೈಟಾಗಿ ಹೋದರೆ ಮೈಸೂರು, ಹಿಂಗೆ ನೋಡಿ ಲೆಫ್ಟಲ್ಲಿ ತೊಗೊಂಡ್ರೆ ಡೋರ್ನಳ್ಳಿ ಎಂಟ್ರೆನ್ಸ್ ಇದೆ, ಡೋರ್ನಳ್ಳಿ ಚರ್ಚ್ ಹಿಂಗೆ ಹೋಗ್ಬೋದು. ಎಲ್ಲ ಇಲ್ಲಿ ಚಿಕ್ಕ ರೋಡ್ ಇರುತ್ತೆ,
ಎಲ್ಲ ಜಾತ್ರೆ ಇರುತ್ತೆ. ಜೂನಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಆ ಕಾಲಿಡಕ್ಕೂ ಜಾಗ ಇರಲ್ಲ ಇಲ್ಲಿ. ಅಲ್ಲಿ ನೋಡಿ ಚರ್ಚ್ ಕಾಣ್ತಾ ಇದೆ. ಪ್ರೀತಮ್ ಆ್ಯಕ್ಚುಲಿ ಏನೋ ಗಾಡಿಗೆ ಒಂದು ಸ್ವಲ್ಪ ಪ್ರೇಯರ್ ಮಾಡಿಸ್ಬೇಕು ಅಂತಿದ್ರು. ಅದಕ್ಕೆ ವಾಶ್ ಮಾಡೋಣ ಅಂತ ಗಾಡಿದು ವಾಶ್ ಮಾಡೋ ಶಾಪ್ಗಳೇ ಇಲ್ಲ ಇಲ್ಲಿ KR ನಗರದಲ್ಲಿಂದ ಹುಡ್ಕೊಂಡು ಬಂದ್ವಿ. ಇಲ್ಲಿ ಒಂದು ಕೆನಲ್ ಇದೆ. ಸೊ ಸುಮ್ಮನೆ ಇಲ್ಲೇ ಸ್ವಲ್ಪ ವಾಶ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಗಾಡಿ ವಾಶ್ ಮಾಡೋ ಶಾಪ್ಗಳು ಇದ್ದು ಆ್ಯಕ್ಚುಲಿ ಆ ಒಳಗಡೆ ಸಿಟಿ ಒಳಗಡೆ ಅನಿಸುತ್ತೆ, ನಮಗೆ ಗೊತ್ತಾಗಿಲ್ಲ ಅದು. ಗಾಡಿ ವಾಶ್ ಎಲ್ಲ ಆಯಿತು. ಇವಾಗ ಡೋರ್ನಳ್ಳಿ ಚರ್ಚ್ ಹತ್ರ ಬಂದಿದ್ದೀವಿ. ಬರ್ರಿ ಪ್ರೀತಮ್ ಈ ಕಡೆ. ಫೈನಲಿ ಗಾಡಿ ತೊಳೆದ್ಬಿಟ್ಟು ಸುಸ್ತಾಗ್ಬಿಟ್ಟವ್ರು ಪ್ರೀತಮು. ಫೈನಲಿ ಡೋರ್ನಳ್ಳಿ ಚರ್ಚ್ ಬಂದಿದ್ದೀವಿ. ಇದು 2ನೇ ಸರಿ ನಾನು ಬರ್ತಾ ಇರೋದು. ಪ್ರೀತಮ್ ಅಂತೂ ಲೆಕ್ಕನೇ ಇಲ್ಲ ಬಿಡಿ, ಬರ್ತಾನೆ ಇರುತ್ತೆ ಪ್ರೀತಮ್. ತುಂಬ ದೊಡ್ಡ ಜಾಗ ಇದು. ನಿನ್ನ ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ. ಈ ಕಡೆ ನಾ ಹಂಗೆ ಮಾಡ್ಬೇಕು ಅಷ್ಟೆ. ಏನು ತಲೆ ರೀ ನಿಮ್ದು. ಜಸ್ಟ್ ಚರ್ಚ್ಗೆ ಹೋಗಿ ಬಂದ್ವಿ. ಇವಾಗ ಯಾವುದೋ ಮಿಲಿಟ್ರಿ. ಹಾಂ, ಏನೈತೆ ಅಲ್ಲಿ? ಚುಂಚನಕಟ್ಟೆನಾ? ಎಲ್ಲಿ ಬರುತ್ತೆ ಅದು? ಏನಿದೆ ಅಲ್ಲಿ? ಹಾಂ, ವ್ಯೂ ಪಾಯಿಂಟ್ ಥರ ಮೇಲೆ ನಿಂತ್ಕೊಂಡು ವಾಟರ್ ಫಾಲ್ಸ್ ಹರಿತಾ ಇರುತ್ತೆ. ದೂರನಾ? 14 ಕಿಲೋಮೀಟರ್ಲಿಂದ ಹಂಗಿಂದ ಹಂಗೆ ಹೋಗ್ಬೋದಾ? ನಡಿ ಹೋಗೋಣ. ಚರ್ಚ್ಗೆ ಹೋಗಿ ಬಂದು ಇವಾಗ KR ನಗರದಲ್ಲಿದ್ದೀವಿ. ಯಾವುದೋ ಮಿಲ್ಟ್ರಿ ಹೋಟ್ಲ್ ಅಂದರು. ನೋಡೋಣ, ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಚಿಕನ್ ಬಿರಿಯಾನಿ. ನಮ್ಮದು ಹಾಸನ KR ನಗರ. ಇವರು ನಿಮ್ಮೂರೇ, ಹಾಸನದವರೇ. ಯಾವ ಬಿರಿಯಾನಿ ಸೂಪರ್ ಆಗಿದೆ. ಎಗ್ ಬೇರೆ ಕೊಟ್ಟವ್ರೆ. ನೋಡೋಣ ತಿಂದ್ಬಿಟ್ಟು. ಎಗ್ಗೆಲ್ಲ ಕೊಟ್ಟವ್ರಲ್ವಾ? ಡಿಫ್ರೆಂಟ್ ಆಗಿದೆ ಟೇಸ್ಟು. ಈ ಕಡೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋರು. ಸ್ಟ್ರೈಟ್ ಹೋದರೆ ಹೊಳೆನರಸೀಪುರ ಹಾಸನ ಹೋಗುತ್ತೆ. ಲೆಫ್ಟ್ ತೊಗೊಂಡು ನಾವು ಚುಂಚನಕಟ್ಟೆಗೆ ಹೋಗ್ತಾ ಇದ್ದೀವಿ. ಚುಂಚನಕಟ್ಟೆಯಿಂದ ಹೊಳೆನರಸೀಪುರ ಹೋಗ್ಬೋದು. ಹಂಗೆ ನಾವು ಹಾಸನಗೆ ಹೋಗ್ತೀವಿ. KR ನಗರದಲ್ಲಿ ಊಟ ಮಾಡಿಕೊಂಡು ಹಾಗೆ ಅಲ್ಲಿ ಒಂದು ಲೆಫ್ಟ್ ತೊಗೊಂಡ್ರೆ ಚುಂಚನಕಟ್ಟೆ ಅಂತ ಒಂದು ಪ್ಲೇಸ್ ಬರುತ್ತೆ. ಅಲ್ಲಿ ಕಾವೇರಿ ನದಿ ಹರಿಯುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ. ಸ್ವಲ್ಪ ಸೌಂಡ್ ಅಂತೂ ಒಳ್ಳೆ ಸಮುದ್ರ ಬಂದಂಗೆ ಬರ್ತಾಯಿದೆ. ಅಂದರೆ ಇದು ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಇದೆಲ್ಲ ವಾಚ್ ಟವರ್ ಅಂತ ಮಾಡಿದ್ದಾರೆ. ಇಲ್ಲಿಂದ ಸೂಪರಾಗಿ ಕಾಣುತ್ತೆ. ಚುಂಚನಕಟ್ಟೆ ಅಂತ ಈ ಪ್ಲೇಸ್ ಹೆಸರು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮ್ಯಾಪಲ್ಲಿ ನೋಡಿದೆ ನಾನು, ಏನು ನದಿ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಕಾವೇರಿ ನದಿ ಅಂತ ತೋರಿಸ್ತಾ ಇದೆ. ಕಾವೇರಿ ನದಿ ಅಂತ ಇದು. ಸಿಕ್ಕಾಪಟ್ಟೆ ನೀರು ಹರಿತಾ ಇದೆ. ಸೌಂಡು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ. ಅಲ್ಲಿ ನೋಡ್ಬೋದು ನೀವು. ಚುಂಚನಕಟ್ಟೆಯಿಂದ ಬರಬೇಕಾದ್ರೆ ಲೆಫ್ಟು ರೈಟು ಈ ಬೆಳೆ ಸಿಕ್ಕಾಪಟ್ಟೆ ಬೆಳೀತಾ ಇದ್ರು ಇಲ್ಲಿ. ಈ ಬೆಳೆ ಬಗ್ಗೆ ನನಗೆ ಗೊತ್ತಿಲ್ಲ, ಇದು ಏನು ಬೆಳೆ ಅಂತ ತಿಳ್ಕೊಳ್ಳೇಬೇಕು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೆ ನಾನು ನಿಲ್ಲಿಸ್ಬಿಟ್ಟು ಕೇಳಿದಾಗ ಇದು ಹೊಗೆ ಸೊಪ್ಪು ಅಂತೆ. ಅದೇ ಬೀಡಿ ಅದೆಲ್ಲ ರೆಡಿ ಮಾಡ್ತಾರಲ್ಲ, ಅದರದ್ದು ಸೊಪ್ಪು ಇದು. ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಸ್ಟಾಪ್ ಮಾಡಿದ್ವಿ. ಹೊಗೆ ಸೊಪ್ಪು. ಒಳ್ಳೆ ವೆದರ್ ಇದೆ ಗುರು ಇಲ್ಲಿ. ತಣ್ಣಗೆ ಎಷ್ಟು ಗ್ರೀನ್ ಇದೆ ನೋಡಿ. ಇವಾಗ ಹೊಳೆನರಸೀಪುರ ಹೋಗಬೇಕು. ಹೊಳೆನರಸೀಪುರದಿಂದ ಅಷ್ಟೇ ಹಾಸನ. ಸೊ ಮುಂದಿನ ಯಾವುದಾದ್ರೂ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಟೇಕ್ ಕೇರ್. ಹೇಳ್ರಿ ಬಾಯ್. ಬಾಯ್